So I welcome you all for today's online and offline class for BA BCom 6th semester Indian economics students. So BCom 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಸ್ವಾಗತ. So today I will explain. So first I will review chapter 1. So that is Indian economy. ಭಾರತದ ಆರ್ಥಿಕತೆ ಅಥವಾ ಭಾರತದ ಅರ್ಥವ್ಯವಸ್ಥೆ. So there you have learned meaning and characteristics of Indian economy. ಭಾರತದ ಅರ್ಥವ್ಯವಸ್ಥೆಯ ಒಂದು ಅರ್ಥ ವಿವರಣೆ ಹೇಳ್ತದ, ಅದೇ ರೀತಿಯಾಗಿ ಅದರ ಲಕ್ಷಣಗಳು. So what are the characters of Indian economy and what is the meaning of economic system, economy. ಓಕೆ, ಆರ್ಥಿಕತೆ ಅಂದ್ರೆ ಏನು, ಅರ್ಥ ವ್ಯವಸ್ಥೆ ಅಂದ್ರೆ ಏನು, ಆ ಪದಗಳಿಗೆ ಅರ್ಥ ಏನು ಕೊಡಲಾಗ್ತದ. And what are the economic systems, what are the types of economic system, ಅರ್ಥ ವ್ಯವಸ್ಥೆಯ ಪ್ರಕಾರಗಳು ಯಾವುದು. ಓಕೆ, ಸೊ ದೇರ್ ಆರ್ 3 economic systems. ಓಕೆ, ಯಾವ್ಯಾವ? ಫಸ್ಟ್ ಒನ್ ಈಸ್ ಕ್ಯಾಪಿಟಲಿಸ್ಟ್ economy and the second is ಯಾವುದು ಮಿಕ್ಸ್ಡ್ economy and the third one is socialist economy or communist economy. ಓಕೆ, ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಈ ಒಂದು ಅರ್ಥ ವ್ಯವಸ್ಥೆಯ ಪ್ರಕಾರಗಳನ್ನು ತಿಳ್ಕೊಂಡ್ವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಲರ್ನ್ಡ್ ಮಾತಾಡ classification of countries, okay, on the basis of income groups, low income and middle income and higher groups. Okay, so here lower income groups are nothing but underdeveloped countries, and middle class or middle income group are nothing but developing countries, and also higher income, that is developed countries. Okay, so all those points I have learned in chapter 1. And also you have learned the structure of Indian economy. Okay, ಭಾರತದ ಅರ್ಥವ್ಯವಸ್ಥೆಯ ರಚನೆ. So there you have learned the flow chart of Indian economic system. Okay, so ಅಲ್ಲಿ Indian economic ಬರ್ತದ, ಕೇಳಿದಲೆ Indian economic structures. So ಅಲ್ಲಿ ಏನ್ ಬರ್ತದ, first one is primary sector, ಪ್ರಾಥಮಿಕ ವಲಯ ಬರ್ತದ. So what are the occupations comes under primary sectors. ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥ ಯಾವ್ಯಾವು ಅಲ್ಲಿ ಉದ್ಯೋಗಗಳನ್ನ ನಾವು ಅಲ್ಲಿ ಹೇಳ್ಬಹುದು. ಸೊ ಯಾವ ರೀತಿಯ ವೃತ್ತಿಗಳು ಅಲ್ಲಿ ನಮಗೆ ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತದ. ಅಂಡ್ ವೈ ಯು ಕಾಲ್ ಇಟ್ ಆಸ್ ಅ ಪ್ರೈಮರಿ ಸೆಕ್ಟರ್, ಯಾಕೆ ಅದಕ್ಕೆ ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯ. ಸೊ ಯಾಕೆ ನಾವು ಅದಕ್ಕೆ ದ್ವಿತೀಯ ವಲಯ, ಸೊ ಈ ಸೆಕೆಂಡರಿ ಸೆಕ್ಟರ್ ಇಸ್ ನಥಿಂಗ್ ಬಟ್ ಇಂಡಸ್ಟ್ರಿ ಸೆಕ್ಟರ್ ಅಂತ ಹೇಳ್ತೀವಿ, ಅಂದ್ರೆ ಕೈಗಾರಿಕಾ ವಲಯ. ಓಕೆ, ಸೊ ಕೈಗಾರಿಕಾ ವಲಯ ಅಲ್ಲಿ ಏನೇನೋ ಯಾವ ರೀತಿಯ ಒಂದು ಉದ್ಯಮಿಗಳನ್ನ ನಾವು ಹೇಳ್ತೀವಿ. ದೇರ್ ಆರ್ 4 ಟೈಪ್ಸ್ ಆಫ್ ಇಂಡಸ್ಟ್ರೀಸ್. ಯಾವುದು ಟೈನಿ ಬಂತು, ಆಮೇಲೆ ಸ್ಮಾಲ್ ಸ್ಕೇಲ್ ಬಂತು, ಮೀಡಿಯಂ ಬಂತು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಓಕೆ, ಅಂಡ್ ದ ಥರ್ಡ್ ಒನ್ ಈಸ್ ಟರ್ಸರಿ ಸೆಕ್ಟರ್, ತೃತೀಯ ವಲಯ ಅಂತ ಹೇಳ್ತೀವಿ. ಅಲ್ಲಿ ಏನ್ ಬರ್ತದ, ಸರ್ವಿಸ್ ಸೆಕ್ಟರ್. ಮೇನ್ಲಿ ಟರ್ಸರಿ ಸೆಕ್ಟರ್ ಈಸ್ ಆಕ್ಯುಪೈಸ್ಡ್ ಬೈ ದಟ್ ಈಸ್ ಸರ್ವಿಸ್ ಸೆಕ್ಟರ್. ಬ್ಯಾಂಕಿಂಗ್ ಇರ್ತದ, ಇನ್ಶೂರೆನ್ಸ್ ಇರ್ತದ, ಅಂಡ್ ಟ್ರೇಡ್ ಅಂಡ್ ಕಾಮರ್ಸ್, ವಾಣಿಜ್ಯ, ಆಮೇಲೆ ಈ ಒಂದು ವ್ಯಾಪಾರ ಅಂತ ಹೇಳ್ತೀವಿ, ವಿಮೆ ಅಂತ ಹೇಳ್ತೀವಿ, ಅಂಡ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್. ಸೊ ಅನೇಕ ರೀತಿಯ ಅಲ್ಲಿ ವೃತ್ತಿಗಳು, ಅಲ್ಲಿ ಅನೇಕ ರೀತಿಯ ಒಂದು ವಲಯಗಳನ್ನ ನಾವು ತೃತೀಯ ವಲಯದಲ್ಲಿ ಹೇಳ್ಬೋದು. ಓಕೆ, ಸೊ ಆಲ್ ದಿಸ್ ಹ್ಯಾವ್ ಲರ್ನ್ಡ್ ಇನ್ ಫ್ಲೋ ಚಾರ್ಟ್. ಸೊ ಇಲ್ಲಿ ಒಂದು ಏನು ನಕಾಶೆ ಏನ್ ಬರ್ತದ, ಅಥವಾ ಆ ಒಂದು ಭಾರತದ ಅರ್ಥವ್ಯವಸ್ಥೆಯ ಒಂದು ರಚನೆ ಒಂದು ಇದರಲ್ಲಿ ಆ ಒಂದು ಫ್ಲೋ ಚಾರ್ಟ್ ನಲ್ಲಿ ಇವೆಲ್ಲವುಗಳನ್ನು ನೀವು ಅಧ್ಯಯನ ಮಾಡಿದರೆ. And also I have asked questions in your first internal test. Okay, first dalli kelidini kaantada. And next you have learned economic reforms and economic development, ಆರ್ಥಿಕ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ. So what are the economic reforms from beginning to up to date? So as on today, that is for the 1991. Okay, so ಪ್ರಾರಂಭದಿಂದ ಹಿಡಿದು ಮಾತಾಡ್ಬೇಡ್ರಿ, before and after. Okay, so 1991, what are the economic reforms and what are the latest data. So you have learned in this section. And also you learned economic development. So here you have learned the concept of economic development, ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನು. So what are the differences between, ಕೇಳಿದಲೆ ಹುಡುಗಿಯರು ಇಲ್ಲಿ ಲಕ್ಷ್ಯ ಇರಲಿ ನನ್ನ ಕಡೆ, ಆಮೇಲೆ ಮಾತಾಡುವಂತಾರೆ. So what are the differences between ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗಳ ನಡುವಿನ ವ್ಯತ್ಯಾಸಗಳು ಏನು. ಓಕೆ, ಸೊ ಆಲ್ ಪಾಯಿಂಟ್ಸ್ ಹ್ಯಾವ್ ಲರ್ನ್ಡ್, ಇವೆಲ್ಲವುಗಳನ್ನ ಹಿಂದಿನ ಒಂದು ಇದರಲ್ಲಿ ತಿಳ್ಕೊಂಡಿದ್ದೀರಿ ಆನ್ಲೈನ್ ಕ್ಲಾಸ್ ನಲ್ಲಿ. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ದ
ಬೇಸಿಕ್ ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಓಕೆ, ಆರ್ಥಿಕ ಅಭಿವೃದ್ಧಿಯ ಈ ಒಂದು ಏನಂತೀವಿ ಅದಕ್ಕೆ ಸೂಚ್ಯಂಕಗಳು ಏನು, ಅಥವಾ ಆರ್ಥಿಕ ಅಭಿವೃದ್ಧಿಯನ್ನ ಯಾವ ಒಂದು ಸಂಗತಿಗಳ ಮೇಲೆ ನಾವು ಮಾಪನ ಮಾಡ್ತೀವಿ. ಸೊ ದೇರ್ ಆರ್ ಯು ಹ್ಯಾವ್ ಲರ್ನ್ಡ್ ದ ಫೋರ್ ಫ್ಯಾಕ್ಟರ್ಸ್ ಯು ಹ್ಯಾವ್ ಲರ್ನ್ಡ್, ಅಂಡ್ ವಾಟ್ ಆರ್ ದ ಡಿಟರ್ಮಿನೆಂಟ್ಸ್, ಅವುಗಳನ್ನ ನಿರ್ಧರಿಸತಕ್ಕಂಥ ಸಂಗತಿಗಳು ಯಾವುದು, ವಾಟ್ ಆರ್ ದ ಫಾರ್ಮುಲಾ ಫಾರ್ ಎಕನಾಮಿಕ್ ಗ್ರೋತ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯ ಸೂತ್ರ ಏನ್ ಹೇಳ್ತದ, ಆರ್ಥಿಕ ಬೆಳವಣಿಗೆಯ ಸೂತ್ರ ಏನ್ ಹೇಳ್ತದ. ಸೊ ಆಲ್ ದೋಸ್ ಪಾಯಿಂಟ್ಸ್ ಹ್ಯಾವ್ ಲರ್ನ್ಡ್. ಓಕೆ, ಇವೆಲ್ಲ ರಿಕಾರ್ಡಿಂಗ್ ಇದೆ ನನಗೆ, ಅದು ಎಲ್ಲ ಲ್ಯಾಪ್ಟಾಪ್ ಒಳಗಿದೆ ಅದು ಆಕ್ಚುಲಿ. ಸೊ ಅದನ್ನ ಆದಷ್ಟು ಬೇಗ ಮತ್ತೆ ನಾನು ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಾಡಿ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಸೊ ಒನ್ಸ್ ಅಗೇನ್ ನೀವು ಮತ್ತೆ ಅಲ್ಲೇ ಯೂಟ್ಯೂಬ್ ದಲ್ಲಿ ಹೋಗಿ ಅದನ್ನ ಹಿಂದಿನ ಕ್ಲಾಸ್ಗಳನ್ನ ನೋಡ್ಕೊಡ್ರಿ, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಓಕೆ, ಜಸ್ಟ್ ಓನ್ಲಿ ನೀವು ಓದ್ಕೊಂಡು ಹೋಗೋದಕ್ಕಿಂತ ಹೆಚ್ಚು ನಾವು ಏನು ಲೆಕ್ಚರಿಂಗ್ ಮಾಡ್ತೀವಿ ಅದನ್ನ ನೀವು ಕೇಳಿ ಇದು ಮಾಡೋದ್ರಿಂದ ಅದು ಹೆಚ್ಚು ನೆನಪಲ್ಲಿ ಉಳಿತದ. ಓಕೆ, ಸೊ ಅದು ಆದಷ್ಟು ಬೇಗ ನಿಮಗೆ ಲಿಂಕ್ ಅನ್ನು ಕಳಿಸ್ಕೊಡ್ತೀನಿ. And next you have learnt is very important point, that is India is a developing economy. Okay, ಭಾರತ ಒಂದು ಅಭಿವೃದ್ಧಿಶೀಲ ದೇಶವೇ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಸೆಮ್ ಎಕ್ಸಾಮ್ ದಲ್ಲಿ ನಿಮಗೆ 15 ಮಾರ್ಕ್ಸ್ ಇಸ್ ಕಂಪಲ್ಸರಿ ಬಂದೇ ಬರ್ತದೆ. ಓಕೆ, ಭಾರತ ಒಂದು ಅಭಿವೃದ್ಧಿಶೀಲ ದೇಶವೇ ಅಂತ ಹೇಳಿದಾಗ ವಾಟ್ ಇಸ್ ಯುವರ್ ಆನ್ಸರ್, ಎಸ್ ಆರ್ ನೋ? ಎಸ್, ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿ ಏನು, ವಾಟ್ ಆರ್ ದ ಪಾಯಿಂಟ್ಸ್ ಎಕ್ಸ್ಪ್ಲೇನ್ಸ್ ದಟ್ ಇಂಡಿಯಾ ಇಸ್ ಅ ಡೆವಲಪಿಂಗ್ ಎಕಾನಮಿ. ಭಾರತ ಒಂದು ಅಭಿವೃದ್ಧಿಶೀಲ ಆರ್ಥಿಕತೆ ಅಂತ ಹೇಳಿದಾಗ ಏನೇನು ಸಂಗತಿಗಳಲ್ಲಿ ಬರ್ತಾವ ಅನ್ನುವುದನ್ನ ಅಲ್ಲಿ ಹೇಳಬೇಕು. ಸೊ ಹಿಯರ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಪಾಸಿಟಿವ್ ಫ್ಯಾಕ್ಟರ್ಸ್, ನಾಟ್ ದ ನೆಗೆಟಿವ್ ಫ್ಯಾಕ್ಟರ್ಸ್. ಓಕೆ, ಸೊ 5 ಡೆಕೆಡ್ಸ್ ಅಲ್ಲಿ ಏನಿತ್ತು, ಭಾರತ ಸ್ವಾತಂತ್ರ್ಯ ಸಿಕ್ಕ ಮೇಲೆ 5 ದಶಕಗಳು ಅಥವಾ 50 ವರ್ಷಗಳಂತ ಅವಧಿಯಲ್ಲಿ ಅಂತ ಹೇಳ್ತೀವಿ, ದಟ್ ಎಕ್ಸ್ಪ್ಲೇನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಆ 50 ವರ್ಷಗಳಲ್ಲಿ ಆದಂತ ಭಾರತದ ಅರ್ಥವ್ಯವಸ್ಥೆಯ ಈ ಒಂದು ಲಕ್ಷಣಗಳ ಬಗ್ಗೆ ಹೇಳ್ತದ ಅದು. ಸೊ ಮೇ ಬಿ ದೇರ್ ಆರ್ ಸಮ್ ಪಾಸಿಟಿವ್ ಅಂಡ್ ಮೇ ಬಿ ಸಮ್ ನೆಗೆಟಿವ್ ಫ್ಯಾಕ್ಟರ್ಸ್. ಅಲ್ಲಿ ಕೆಲವೊಂದು ಋಣಾತ್ಮಕ ಸಂಗತಿಗಳು, ಕೆಲವೊಂದು ಭಾರತಕ್ಕೆ ಅನುಕೂಲ ಅರ್ಥವ್ಯವಸ್ಥೆ ಅತ್ಯುತ್ತಮವಾದ ಅಂತ ಕೆಲವೊಂದು ಸಂಗತಿಗಳು ಹೇಳ್ತಾವ. ಬಟ್ ಹಿಯರ್ ಭಾರತ ಒಂದು ಅಭಿವೃದ್ಧಿಶೀಲ ದೇಶ ಅಂತ ಹೇಳಿದಾಗ ಹಿಯರ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಫೇವರೇಬಲ್ ಫ್ಯಾಕ್ಟರ್ಸ್. ಓಕೆ, ಅರ್ಥವ್ಯವಸ್ಥೆ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನುವ ಪೂರಕವಾದಂತಹ ಸಂಗತಿಗಳನ್ನ ನೀವು ಇಲ್ಲಿ ಹೇಳಬೇಕಾಗ್ತದ. ಬಿಕಾಸ್ ಇಂಡಿಯಾ ಇಸ್ ಅ ಡೆವಲಪಿಂಗ್ ಎಕಾನಮಿ, ಇಂಡಿಯಾ ಇಸ್ ಅ ಡೆವಲಪಿಂಗ್ ಎಕಾನಮಿ ಅಂತ, ಭಾರತ ಒಂದು ಅಭಿವೃದ್ಧಿಶೀಲ ದೇಶ ಅಂತ ನಾವು ಹೇಳ್ತೇವೆ. ಅಂಡ್ ಆಲ್ಸೋ ಹಿಯರ್ ಯು ಹ್ಯಾವ್ ಲರ್ನ್ಡ್ ದಟ್ ಈಸ್ ವಾಟ್ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ತಿಳ್ಕೊಂಡ್ರಿ. ಅಂಡ್ ಆಲ್ಸೋ ಯು ಲರ್ನ್ಡ್ PQLI, ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ಕೇಳಿದ್ರೆ ಓಕೆ, ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅಂದ್ರೇನು, ಭೌತಿಕ ಈ ಒಂದು ಗುಣಮಟ್ಟದ ಸೂಚ್ಯಂಕ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮತ್ತೊಂದು ಬರ್ತದಲ್ಲಿ SQLI, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್, ಜೀವನದ ಅಥವಾ ಜೀವನ ಶೈಲಿಯ ಅಥವಾ ಜೀವನ ನೈತಿಕತೆಯ ಈ ಒಂದು ಸೂಚ್ಯಂಕ ಅಂತ ಹೇಳ್ತೀವಿ, ಅಥವಾ ನೈತಿಕ ಮಟ್ಟದ ಸೂಚ್ಯಂಕ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಏನು ಕೇಳ್ತಾರ, ಎಕ್ಸ್ಪಾಂಡ್ ದಿ ಟರ್ಮ್ಸ್ ಅಂತ ಕೇಳ್ತಾರ. ಅಂಡ್ ಮೇ ಬಿ ಸಮ್ ಟೈಮ್ಸ್ ದಿ ಆಸ್ಕ್ ಶಾರ್ಟ್ ನೋಟ್ಸ್ ಆನ್ ದಿಸ್. ಇದರ ಮೇಲೆ ಈ ಒಂದು ಸಂಕ್ಷಿಪ್ತ ಟಿಪ್ಪಣಿ ಕೇಳಬಹುದು, ಡೆಫಿನೇಷನ್ ಕೇಳಬಹುದು, ಅಥವಾ ಮೇ ಬಿ ಆಸ್ಕ್ ಪ್ರಾಬ್ಲಮ್ ಆನ್ HDI, 2 ಮಾರ್ಕ್ ಆರ್ 5 ಮಾರ್ಕ್ ಕ್ವಶನ್ ಅಲ್ಲಿ ಬರ್ತದೆ. ಓಕೆ, ಮಾನವ ಅಭಿವೃದ್ಧಿಯ ಸೂಚ್ಯಂಕವನ್ನ ಹೇಳ್ತಕ್ಕಂಥ ಸೂತ್ರ ಏನು, ಆಲ್ ದೋಸ್ ಆರ್ ಎಕ್ಸ್ಪ್ಲೇನ್ಡ್ ಇನ್ ಆನ್ಲೈನ್ ಕ್ಲಾಸ್, ದಟ್ ಈಸ್ ಮೇ ಅಂಡ್ ಜೂನ್ ಮಂತ್. ಓಕೆ, ಎಷ್ಟು ಮಂದಿ ಇದ್ರೆ ಗೊತ್ತಿಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ, ಎಲ್ಲರೂ ನಿಮ್ಗೆ ಅಟೆಂಡೆನ್ಸ್ ಇದೆ, ಅವನ್ನೆಲ್ಲ ಮತ್ತೆ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಚಾಪ್ಟರ್. ಇದು 1ನೇ ಅಧ್ಯಾಯ ಇಲ್ಲಿಗೆ ಮುಗೀತು. ಸೊ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್, ಸೊ ಇಂಟ್ರೊಡಕ್ಷನ್ ಪಾರ್ಟ್, ರಾಷ್ಟ್ರೀಯ ವರಮಾನದ ಒಂದು ಪರಿಚಯ ಏನಪ್ಪಾ, ಹಿನ್ನೆಲೆ ಏನ್ ಹೇಳ್ತದ. ಓಕೆ, ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ವಾಟ್ ಆರ್ ದ ಕನ್ವೆನ್ಷನಲ್ ಸಿರೀಸ್ ಅಂಡ್ ವಾಟ್ ಆರ್ ದ ಕ್ಲಾಸಿಕ್. ಕನ್ವೆನ್ಷನಲ್ ಅಂದ್ರೆ ಏನು, ಸಾಂಪ್ರದಾಯಿಕ ಶ್ರೇಣಿಗಳಂತ ಹೇಳ್ತೇವೆ. ಅಂದ್ರೆ ಏನಪ್ಪಾ, ಹಿಂದೂ ಪ್ರಾರಂಭದಲ್ಲಿ ಏನಿತ್ತು ನಮ್ಮ ರಾಷ್ಟ್ರೀಯ ವರಮಾನದ ಶ್ರೇಣಿಗಳನ್ನ ಯಾವ ರೀತಿಯಾಗಿ ನಾವು ಹಿಯರ್ ವಾಟ್ ಈಸ್ ದ ಬೇಸ್ ಪ್ರೈಸ್ ಅಂಡ್ ವಾಟ್ ಆರ್ ದ ಕರೆಂಟ್ ಪ್ರೈಸಸ್, ಅಂದ್ರೆ ಮೂಲ ಬೆಲೆಗಳು ಏನು, ಪ್ರಸ್ತುತ ಬೆಲೆಗಳೇನು. ಸೊ ಯಾವ ರೀತಿಯಾಗಿ ನಾವು ಅಲ್ಲಿ ಇದನ್ನ ಮಾಡಿ ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡ್ತಿದ್ವಿ. ಅಂಡ್ ಆಲ್ಸೋ ಐ ಹ್ಯಾವ್ ಲರ್ನ್ಡ್ ದ ದಟ್ ಈಸ್ ಆನ್ ದ ಬೇಸಿಸ್ ಆಫ್ ದಟ್ ಈಸ್ 1991 ಬೇಸ್ ಪ್ರೈಸಸ್ ಅಂಡ್ ಆಲ್ಸೋ 1996 ಬೇಸ್ ಪ್ರೈಸಸ್. ಸೊ ಇಲ್ಲಿಯೂ ಸಹ ನಾವು ಇವುಗಳನ್ನ 1991 ಒಂದು ಬೆಲೆಗಳ ಆಧಾರ ಮತ್ತು 96 ಒಂದು ಬೆಲೆ ಸೂಚ್ಯಂಕಗಳ ಒಂದು ಆಧಾರವಾಗಿಟ್ಟುಕೊಂಡು ಸಹ ನೀವು ರಾಷ್ಟ್ರೀಯ ವರಮಾನ ತಿಳ್ಕೊಂಡಿದ್ದೀರಿ. So also you have learnt here the concept of national income. Okay, is very important question. 15 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಐತಿ ಸೆಮಿಸ್ಟರ್ ಎಕ್ಸಾಮ್ ಅಲ್ಲೇ. ಓಕೆ, ಇಂಡಿಯಾ ಇಸ್ ಅ ಡೆವಲಪಿಂಗ್ ಎಕಾನಮಿ, ಆಮೇಲೆ ಕನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್. ಹಿಯರ್ ಯು ಹ್ಯಾವ್ ಟು ಲರ್ನ್ ಆಲ್ ದ 11 ಕಾನ್ಸೆಪ್ಟ್.
ಓಕೆ, ಕಾಂಪೋನೆಂಟ್ಸ್ ಆರ್ ಕಾನ್ಸೆಪ್ಟ್. ನಾವೇಂತೀವಿ ರಾಷ್ಟ್ರೀಯ ವರಮಾನದ ಅಂಗಗಳಂತ ಹೇಳ್ತೀವಿ, ಅಥವಾ ಸಮ್ ಟೈಮ್ಸ್ ವಿ ಕ್ಯಾನ್ ಆಲ್ಸೋ ಸೇ ದಟ್ ಕಾನ್ಸೆಪ್ಟ್, ಪರಿಭಾವನೆಗಳಂತ ಹೇಳ್ತೀವಿ. ಸೊ ಎಲ್ಲೆಲ್ಲ 11 ಬರಿಬೇಕು. ಕೇಳ್ತಾರೆ ಕ್ವಶನ್ ಯಾವ ರೀತಿಯಾಗಿ, ಸೆಕೆಂಡ್ ನಿಮ್ಮ ಟೆಸ್ಟ್ ಅಲ್ಲಿ ಕೇಳಿದ್ದೀನಿ ಅಂತ ಕ್ವಶನ್. ಸೊ ನಾ ಏನ್ ಕೊಟ್ಟೆ ಕೇಳಿದ್ರಿ, ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮೋಸ್ಟ್ ಲೈಕ್ಲಿ ಕ್ವಶನ್ ಏನ್ ಕೊಟ್ಟಿನಿ, ಮ್ಯಾಕ್ಸಿಮಮ್ ಅವನ್ನ ಮಾಡ್ರಿ. ಸೊ ಆಲ್ ದೋಸ್ ಕ್ವಶನ್ಸ್ ಕವರ್ಸ್ ಇನ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್. ಅವ ರಿಪೀಟ್ ಆಗ್ತಿರ್ತಾವೆ ಅವೇ ಪ್ರಶ್ನೆಗಳು. ಸೊ ಅವುಗಳ ಬಗ್ಗೆ ಹೆಚ್ಚು ಗಮನ ಇರಲಿ. ಒಂದ್ಸಲ ಬಿಟ್ಟು 2 ಸಲ ಮನೆಯೊಳಗ ಅದನ್ನ ಮೇಲೆ ಬರೋದು ಪ್ರಾಕ್ಟೀಸ್ ಮಾಡ್ರಿ. ಬಿಕಾಸ್ ಆಲ್ ದೀಸ್ ಆರ್ ಎಸ್ಸೆ ಟೈಪ್ ಕ್ವಶನ್ಸ್. 30 ಮಾರ್ಕ್ಸ್ ಇಲ್ಲೇ ಇರ್ತದೆ ನಮಗೆ. ಓಕೆ, ಸೊ ಅದೇ ರೀತಿಯಾಗಿ ಕಾಂಪೋನೆಂಟ್ಸ್ ಅಂಡ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಕಂಪ್ಯೂಟಿಂಗ್ ನ್ಯಾಷನಲ್ ಇನ್ಕಮ್. ಸೊ ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡತಕ್ಕಂತಹ ವಿಧಾನಗಳು ಯಾವುದು? ಸೊ ದೇರ್ ಆರ್ 3 ಮೆಥಡ್ಸ್. ಓಕೆ, 3 ವಿಧಾನಗಳನ್ನ ಇಲ್ಲಿ ತಿಳ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಟ್ರೆಂಡ್ಸ್ ಇನ್ ಸೈಜ್ ಆಫ್ ನ್ಯಾಷನಲ್ ಇನ್ಕಮ್, ಟ್ರೆಂಡ್ಸ್ ಅಂಡ್ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳು. ಓಕೆ, ಹಿಯರ್ ಯು ಮೇ ಯು ಹ್ಯಾವ್ ಲರ್ನ್ಡ್ ಪರ್ ಕ್ಯಾಪಿಟಾ ಇನ್ಕಮ್ ಅಂಡ್ ನ್ಯಾಷನಲ್ ಇನ್ಕಮ್. ವಾಟ್ ಆರ್ ದ ಟ್ರೆಂಡ್ಸ್ ಆಫ್ ನ್ಯಾಷನಲ್ ಇನ್ಕಮ್? ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳು ಏನು? ವಾಟ್ ಆರ್ ದ ಸೈಜ್? ಓಕೆ, ಅವುಗಳ ಒಂದು ಗಾತ್ರ ಏನು, ಯಾವ ರೀತಿಯಾಗಿ ಅದು ಇಯರ್ ವೈಸ್ ಯಾವ ರೀತಿಯಾಗಿ ಅದು ಬೆಳೀತಾ ಬಂತು. ಸೊ ಇವುಗಳನ್ನ ವಿಸ್ತೃತವಾಗಿ ನೀವು ಇಲ್ಲಿ ಅಧ್ಯಯನ ಮಾಡಿದ್ರೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಸೆಕ್ಟರಲ್ ಕಾಂಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಸೊ ಇಲ್ಲೇ ಸೆಕ್ಟರಲ್ ಕಾಂಟ್ರಿಬ್ಯೂಷನ್ ಅಂದ್ರೆ ಏನು? ವಲಯವಾರು ರಾಷ್ಟ್ರೀಯ ವರಮಾನದ ಹಂಚಿಕೆ ಅಂತ. ಪ್ರಾಥಮಿಕ ವಲಯದಿಂದ ಎಷ್ಟು ಬಂತಪ್ಪ ನಮ್ಮ ಒಂದು ಕೊಡುಗೆ ರಾಷ್ಟ್ರೀಯ ವರಮಾನದಲ್ಲಿ, ಆಮೇಲೆ ದ್ವಿತೀಯ ವಲಯದಿಂದ ಸೆಕೆಂಡರಿ ಸೆಕ್ಟರ್ ಇಂದ ಎಷ್ಟು ಬಂತು, ಆಮೇಲೆ ಅದೇ ರೀತಿಯಾಗಿ ತೃತೀಯ ವಲಯದಿಂದ ಎಷ್ಟು ಬಂತು. ಸೊ ಆಲ್ ದೀಸ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ಸ್ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ನ್ಯಾಷನಲ್ ಇನ್ಕಮ್. ದಟ್ ಈಸ್ ನಥಿಂಗ್ ಬಟ್ ದ ಸೆಕ್ಟರಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳಿ. ಅಂದ್ರೆ ಈ ಒಂದು ರಾಷ್ಟ್ರೀಯ ವರಮಾನದ ಈ ಒಂದು ವಲಯವಾರು ಹಂಚಿಕೆ ಯಾವ ರೀತಿಯಾಗಿದೆ ಅನ್ನುವುದನ್ನು ಸಹ ನೀವು ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡಿದರೆ. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಜನರಲ್ ಕನ್ಕ್ಲೂಷನ್ಸ್ ಆನ್ ಪರ್ ಕ್ಯಾಪಿಟಾ ಇನ್ಕಮ್ ಅಂಡ್ ನ್ಯಾಷನಲ್ ಇನ್ಕಮ್. ಓಕೆ, ಇಲ್ಲಿ ಜನರಲ್ ಕನ್ಕ್ಲೂಷನ್ಸ್ ಅಂದ್ರೆ ಏನು ಕೇಳಿದಲೆ. ಸೊ ರಾಷ್ಟ್ರೀಯ ವರಮಾನದ ಈ ಒಂದು ಮುಖ್ಯಾಂಶಗಳು ಮತ್ತು ತಲಾ ವರಮಾನದ ಮುಖ್ಯಾಂಶಗಳು ಏನ್ ಹೇಳ್ತದ. ಸೊ ವಾಟ್ ಆರ್ ಆಲ್ ದೋಸ್ ಪಾಯಿಂಟ್ಸ್ ಎಕ್ಸ್ಪ್ಲೈನ್ಸ್ ವೆದರ್ ವೆದರ್ ಇಟ್ ಈಸ್ ಅ ಸ್ಪೀಡಿ ವೇ ಆರ್ ವೆದರ್ ಇಟ್ ಈಸ್ ಅ ಸ್ಲೋ ಮೂವ್ಮೆಂಟ್. ಸೊ ಏನಿದೆ ಅಲ್ಲಿ, ನಿಧಾನಗತಿಯ ಒಂದು ಇದೆಯೋ ಬೆಳವಣಿಗೆ ಇದೆಯೋ ಅಥವಾ ವೇಗಗತಿಯ ಒಂದು ಬೆಳವಣಿಗೆ ಕಂಡು ಬರ್ತದೋ ರಾಷ್ಟ್ರೀಯ ವರಮಾನದಲ್ಲಿ ಮತ್ತು ತಲಾ ಆದಾಯದಲ್ಲಿ. ಸೊ ಎಲ್ಲ ಸಂಗತಿಗಳನ್ನ ಯು ಹ್ಯಾವ್ ಲರ್ನ್ಡ್ ಇನ್ ಜನರಲ್ ಕನ್ಕ್ಲೂಷನ್ಸ್ ಆಫ್ ಪರ್ ಕ್ಯಾಪಿಟಾ ಅಂಡ್ ಆಲ್ಸೋ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ವರಮಾನದ ಮತ್ತು ಅದೇ ರೀತಿಯಾಗಿ ಈ ಒಂದು ತಲಾ ವರಮಾನದಲ್ಲಿ ಸೊ ಈ ರೀತಿಯ ಮುಖ್ಯಾಂಶಗಳನ್ನು ನಮಗೆ ಆ ಒಂದು ವಿವರಣೆಯೊಂದಿಗೆ ಈಗಾಗಲೇ ತಿಳ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಕಂಪ್ಯಾರಿಸನ್ ಆಫ್ ಸಿಲೆಕ್ಟೆಡ್ ಕಂಟ್ರೀಸ್ ಲೈಕ್ ಚೈನಾ ಅಂಡ್ USA. ದಟ್ ಈಸ್ ಕಂಪ್ಯಾರಿಸನ್ ಅಂದ್ರೇನು? ಇಂಡಿಯಾಸ್ ನ್ಯಾಷನಲ್ ಇನ್ಕಮ್. ಓಕೆ, ಕಂಪ್ಯಾರಿಸನ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ವಿತ್ ಸಿಲೆಕ್ಟೆಡ್ ಕಂಟ್ರೀಸ್ ಲೈಕ್ ಚೀನಾ ಅಂಡ್ USA. ಓಕೆ, ಚೀನಾ ಮತ್ತು ಅಮೆರಿಕ ದೇಶಗಳೊಂದಿಗೆ ಭಾರತದ ರಾಷ್ಟ್ರೀಯ ವರಮಾನದ ಹೋಲಿಕೆ ಯಾವ ರೀತಿಯಾಗಿದೆ. ಸೊ ಇಂಡಿಯಾ ಇಸ್ ಡೌನ್ ಇದೆ, ಅವೆಲ್ಲವೂ ಅಪ್ ಇದಾವೆ ಅಂತ ಹೇಳಿದ್ವಿ. ಸೊ ಆಲ್ಸೋ ಲರ್ನ್ ದ ಡೇಟಾಸ್ ವಿತ್ ದ ಹೆಲ್ಪ್ ಆಫ್ ಡೇಟಾಸ್ what it explains. Some years maybe India is up and maybe many years India is down. So there are so many reasons. So all those points I have learned. That is the content explains India's comparison of India's national income with China and USA. Okay, so all these points you have learned in the second chapter. ಇವೆಲ್ಲವುಗಳನ್ನ 2ನೇ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ. Okay, and next I will move on to that is the last chapter. ಬರ್ಕೊಡ್ರಿ ಅಧ್ಯಾಯ 3. that I will explain from next classes, that is from Friday and Saturday. ಓಕೆ, ನನ್ನ ಕ್ಲಾಸ್ಗಳು ಯಾವಾಗ ಬರ್ತದ ಪೀರಿಯಡ್ ಅವಾಗ ಅದನ್ನು ತಗೊಳ್ತೀನಿ. ಸೊ ರೈಟ್ ಡೌನ್ ಹೆಡಿಂಗ್ ಬರ್ಕೊಡ್ರಿ. ಅಧ್ಯಾಯ 4 ಆರ್ಥಿಕ, ಎಲ್ಲರೂ ಬರ್ಕೊಡ್ರಿ. ಅಧ್ಯಾಯ 4 ಆರ್ಥಿಕ ಯೋಜನೆ, ಎಕನಾಮಿಕ್ ಪ್ಲಾನಿಂಗ್. ಇದೆಲ್ಲ ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ಡೋಂಟ್ ಮೇಕ್ ನಾಯ್ಸ್, ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡಿ, ಸೈಲೆಂಟ್ ಆಗಿ ಕೂತ್ಕೊಡ್ರಿ. ಓಕೆ, ಸೊ ರೈಟ್ ಡೌನ್ ಚಾಪ್ಟರ್ 4 ಅಧ್ಯಾಯ 4 ಆರ್ಥಿಕ ಯೋಜನೆ. ಮಾಸ್ಕ್ ಹಾಕೊಡ್ರಿ, ಮಾಸ್ಕ್ ಹಾಕೊಡ್ರಿ. ಓಕೆ, ಸೊ ರೈಟ್ ಹೆಡ್ಡಿಂಗ್ ಬರ್ಕೊಡ್ರಿ ಎಲ್ಲರೂ. ಅಧ್ಯಾಯ 4 ಆರ್ಥಿಕ ಯೋಜನೆ. ಸೊ ರೈಟ್ ಆನ್ ದಿ ಪಾಯಿಂಟ್ಸ್. So point number 1,
ಮೀನಿಂಗ್ ಅರ್ಥ ವಿವರಣೆ. ಸೊ ಸೆಕೆಂಡ್ ಪಾಯಿಂಟ್ ಬರ್ಕೊಡ್ರಿ, ಜನರಲ್ ಆಬ್ಜೆಕ್ಟಿವ್ಸ್ ಸಾಮಾನ್ಯ ಉದ್ದೇಶಗಳು, ಸಾಮಾನ್ಯ ಉದ್ದೇಶಗಳು. ಥರ್ಡ್ ಪಾಯಿಂಟ್ ಬರ್ಕೊಡ್ರಿ, 11th and 12th 5-year plans 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆ. 11th and 12th 5-year plans 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ, ಇಶ್ಯೂಸ್ ಬಿಫೋರ್ ಇಂಡಿಯನ್ ಎಕಾನಮಿ ಭಾರತದ ಆರ್ಥಿಕತೆಯ ಮುಂದಿರುವ ಸವಾಲುಗಳು, ಭಾರತದ ಆರ್ಥಿಕತೆಯ ಮುಂದಿರುವ ಸವಾಲುಗಳು. ಅದ್ರ ಮುಂದೆ ಡ್ಯಾಶ್ ಹೊಡೆದ ಪಾಯಿಂಟ್ ನಂಬರ್ 1 ಪಾವರ್ಟಿ ಬಡತನ ಬರ್ಕೊಡ್ದೆ ಎಲ್ಲರೂ. ನೆಕ್ಸ್ಟ್ ಆಮೇಲೆ ಬರ್ತೀರಿ, ಇದನ್ನ ಹೇಳಿದೆ ಸರ್ ಅದನ್ನ ಹೇಳಿದೆ ಆದ್ ಸಿಕ್ಕಿಲ್ಲ ಈದ್ ಸಿಕ್ಕಿಲ್ಲ, ಈಗ ಹೇಳೋಕೆ ಬರ್ಕೋಬೇಕು. ದಟ್ ವಿಲ್ ಹೆಲ್ಪ್ ಫಾರ್ ಪ್ರಿಪೇರಿಂಗ್ ನೋಟ್ಸ್. ಸೊ ಸೆಕೆಂಡ್ ಬರ್ಕೊಡ್ರಿ, ಸೊ ಎರಡನೇ ಪಾಯಿಂಟ್ ಬರ್ಕೊಡ್ರಿ, ಸೆಕೆಂಡ್ ಒನ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ. ಆಮೇಲೆ ಥರ್ಡ್ ಪಾಯಿಂಟ್ ಬರ್ಕೊಡ್ರಿ, ಇನ್ಫ್ಲೇಷನ್ ಹಣದುಬ್ಬರ, ಹಣದುಬ್ಬರ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ CPIN ಮೆಜರ್ಮೆಂಟ್, CPIN ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, CPIN ಮೆಜರ್ಮೆಂಟ್. ಕನ್ನಡದಲ್ಲಿ ಬರ್ಕೊಡ್ರಿ, ಅನುಭೋಗಿ ಬೆಲೆಯ ಸೂಚ್ಯಂಕ, ಅನುಭೋಗಿ ಬೆಲೆ ಸೂಚ್ಯಂಕದ ಮಾಪನ. ನೆಕ್ಸ್ಟ್ ಪಾಯಿಂಟ್ ಬ್ಲ್ಯಾಕ್ ಮನಿ ಕಪ್ಪು ಹಣ, ಬ್ಲ್ಯಾಕ್ ಮನಿ ಕಪ್ಪು ಹಣ. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ವಿಚ್ ಆರ್ ಗೋಯಿಂಗ್ ಟು ಲರ್ನ್ ಇನ್ ಚಾಪ್ಟರ್ 4. ಅಧ್ಯಾಯ 4ರಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಬರ್ತಾವ ಅದನ್ನ. ಸೊ ಫ್ರಮ್ ಟುಡೇ ಐ ಥಿಂಕ್ ಟೈಮ್ ಇಸ್ ಇದೆ, ಇನ್ನು ಲಾಸ್ಟ್ 15 minutes ಇದೆ. ಓಕೆ, ಇಲ್ಲಿ ನೋಡ್ರಿ, ಈ ಎಲ್ಲ ಪಾಯಿಂಟ್ಸ್ಗಳು, ಆಲ್ ದೀಸ್ ಪಾಯಿಂಟ್ಸ್ ಆರ್ ಕವರ್ಡ್ ಅಂಡರ್ ದಿಸ್ ಬುಕ್. ಓಕೆ, ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಏನು ಹೇಳಿದ್ದೀನಿ, ಲೇಟೆಸ್ಟ್ ಬುಕ್ಸ್, ಈ ಬುಕ್ ಅನ್ನು ರೆಫರ್ ಮಾಡಿ. ದಟ್ ಈಸ್ ಇಂಗ್ಲಿಷ್ ಮೀಡಿಯಂ ಅಂದ್ರೆ ನೀವು ಅಲ್ಲಿ ಬುಕ್ ಸ್ಟಾಲ್ ಅಲ್ಲೇ KD ಬಸವ ಬುಕ್ ಲೇಟೆಸ್ಟ್ ಎಡಿಷನ್ ಕೇಳಬೇಕು. ಓಕೆ, ಸೊ ದಿಸ್ ಇಸ್ ಆಸ್ ಪರ್ ನ್ಯೂ ಸಿಲೆಬಸ್. ಈಗ ಏನು ಹೇಳಿದಲ್ಲ ಎಲ್ಲ ಪಾಯಿಂಟ್ಸ್ ಎಲ್ಲ ಕವರ್ ಇದೆ. ಅಂಡ್ ಆಲ್ಸೋ ಫಾರ್ ಕನ್ನಡ ಸೇಮ್ ಆಥರ್. ಸೊ ಕನ್ನಡ ಮೀಡಿಯಮ್ದು ಸಹ ಸೇಮ್ ಆಥರ್ ಏನು ಮಾಡಿ, ದಟ್ ಈಸ್ ಈ ಬುಕ್ ಅನ್ನು ರೆಫರ್ ಮಾಡಿ. ಸೊ ಯಾಕಂದ್ರೆ ವಿದಿನ್ ಎ ಶಾರ್ಟ್ ಪೀರಿಯಡ್, ಸೊ ದಿಸ್ ಬುಕ್ ವಿಲ್ ವೆರಿ ಯೂಸ್ಫುಲ್. ಕಡಿಮೆ ಅವಧಿಯಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಬಿಕಾಸ್ ಮುಂದೆ ನಿಮ್ಗೆ ಏನೋ ಬೇರೆ ಬೇರೆ ಬುಕ್ ರೆಫರ್ ಮಾಡಲಿಕ್ಕೆ ಟೈಮ್ನು ಇಲ್ಲ. ಬಿಕಾಸ್ ಫ್ರಮ್ ಸೆಪ್ಟೆಂಬರ್ 13 ಆಮೇಲೆ ಇಲ್ಲಿ ನೋಡ್ರಿ, ನಿಮ್ಗೆ ಏನ್ರೆ ಕ್ವಶನ್ ಸಿಕ್ಕಿಲ್ಲ, ಏನಾದರೂ ಡೌಟ್ಸ್ ಇತ್ತಂದ್ರೆ ಸೊ ಡಿಪಾರ್ಟ್ಮೆಂಟಿಗೆ ನಾವು ಇದೇ ಇರ್ತೀವಿ, 3 o'clock ಮಟ್ಟ ಇರ್ತೀವಿ, ಅಥವಾ 2:45 7:45 2:45 ಮಟ್ಟ ಇರ್ತೀವಿ. ಸೊ ನಾವು ಫ್ರೀ ಇದ್ದಾಗ ಬಂದು ನಿಮ್ಗೆ ಏನ್ರೆ ಡೌಟ್ಸ್ ಇದ್ರೆ, ಇವನ್ನ ನಿಮ್ದು ನೋಟ್ಸು ಅಥವಾ ಬುಕ್ಗಳು ಇಲ್ಲದೆ ಇದ್ರೆ ಬರುವಾಗ ಫೋನ್ ತೊಗೊಂಡು ಬರ್ರಿ, ಅದ್ರೊಳಗೆ ಫೋಟೋ ತಗೊಂಡು. ಓಕೆ, ಆಮೇಲೆ ಅದು ಬೇಡ ಇದು ಬೇಡಪ್ಪ ಅಂದ್ರೆ ಇಟ್ ವಿಲ್ ಕಾಸ್ಟ್ ಅಬೌಟ್ 100 rupees. ಆನ್ಲೈನ್ ತರಿಸ್ಕೊಡ್ರಿ, ಅಮೆಜಾನ್ದೊಳಗೆ ಫ್ಲಿಪ್ಕಾರ್ಟ್ ಒಳಗೆ ಸಿಗ್ತದೆ. ಓಕೆ, ವಿತ್ ಡಿಸ್ಕೌಂಟ್. ಯಾಕಂದ್ರೆ ಇದು ನಾಟ್ ಓನ್ಲಿ ಫಾರ್ ದಿಸ್ UG ಲೆವೆಲ್, ದಿಸ್ ಬುಕ್ ಆಲ್ಸೋ ವಿಲ್ ಹೆಲ್ಪ್ ಫಾರ್ ಯುವರ್ PG ಲೆವೆಲ್.
ಓಕೆ M.Com ಯಾರು ಮಾಡ್ಬೇಕಂದಿರಿ, ಆಮೇಲೆ MBA ಇವನ್ ಅಲ್ಲಿಯೂ ಸಹ ನಮಗೆ ಈ ಬುಕ್ಗಳು ಹೆಲ್ಪ್ ಆಗ್ತವೆ. And next ಕೇಳಿದಲೆ, so this is all about chapter 4 ಆಯ್ತು. ಆಮೇಲೆ ಅಧ್ಯಾಯ 3 ಇನ್ನೊಂದು ಯಾವ್ದಿದು ಅದು ಮೇಡಮ್ ಹೇಳ್ತಿದ್ದಾರೆ, ದಟ್ ಈಸ್ ಡೆಮೋಗ್ರಫಿಕ್ ಫೀಚರ್ಸ್, ಜನಾಂಗೀಯ ಲಕ್ಷಣಗಳು, ಅಧ್ಯಾಯ 3 ಅದು. ಐ ಥಿಂಕ್ ಆಲ್ಮೋಸ್ಟ್ ದಟ್ ಚಾಪ್ಟರ್ ಇಸ್ ಓವರ್. ಜನಾಂಗೀಯ ಲಕ್ಷಣಗಳು ಈಗಾಗಲೇ ಅದು ಆಗಿದೆ, ಮೇಡಮ್ ಹೇಳ್ತಿದ್ದಾರೆ. ಆಮೇಲೆ ಲಾಸ್ಟ್ ಒಂದು ಯಾವ್ದು ಉಳಿದಿದೆ, ಪಬ್ಲಿಕ್ ಫೈನಾನ್ಸ್, ಸಾರ್ವಜನಿಕ ಹಣಕಾಸು, ದಟ್ ಈಸ್ ಚಾಪ್ಟರ್ 5. ಓಕೆ, ಸೊ ದೀಸ್ ಆರ್ ದ ಸಿಲೆಬಸ್. ಈಗಾಗಲೇ ನಾನು ನಿಮ್ಗೆ ವಾಟ್ಸಪ್ ಗ್ರೂಪ್ದಲ್ಲಿ ಸಿಲೆಬಸ್ ಬಿಟ್ಟಿದ್ದೀನಿ, ಕನ್ನಡ ಮತ್ತು ಇವನ್. ಕೇಳಿದಿಲ್ಲ, ಯಾರು ಇಂಗ್ಲೀಷ್ ಮೀಡಿಯಂ ನಮ್ಗೆ ಗೊತ್ತಾಗೋದಿಲ್ಲ ಅಂದವರು ಅದು ಯೂಟ್ಯೂಬ್ದಲ್ಲಿ ಹೋಗ್ರಿ, ಯೂಟ್ಯೂಬ್ದಲ್ಲೇ ಸಿಲೆಬಸ್ ಅನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ದಲ್ಲಿ ಸಹ ನೀವು ನೋಡ್ಬೋದು. ಸಿಲೆಬಸ್ ಅನ್ನ ಡೀಟೇಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಇವನ್ ಅದನ್ನ ನಿಮ್ಗೆ ಅದು ಜೂಮ್ ಮಾಡಿ ಸಹ ಅದರೊಳಗೆ ತೋರಿಸಿದ್ದೀನಿ. ಸೊ ದಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಟು ಪ್ರಿಪೇರ್ ನೋಟ್ಸ್. ಕಂಟೆಂಟ್ಗಳು ಯಾವ್ಯಾವ ಸಿಲೆಬಸ್ ಅನ್ನೋದು ಅಟ್ಲೀಸ್ಟ್ ಆದ್ರೆ ಗೊತ್ತಾಗಲ್ಲ ನಿಮಗೆ. ಸೊ ಈಗಾಗಲೇ ಕೇಳಿಲೆ ಅಸೈನ್ಮೆಂಟ್ ಡೇಟ್ಸ್, ಸಬ್ಮಿಷನ್ ಡೇಟ್ ಹೇಳಿದೀನಿ. ಲೇಟ್ ಕಮರ್ಸು ಯಾರಿಗೆ ಗೊತ್ತಿಲ್ಲ, ಆಮೇಲೆ ಕ್ಲಾಸ್ ಮುಗಿದ ಮೇಲೆ ನೋಡಿ ಬರ್ಕೊಡೋಣ. ಓಕೆ, ಸೊ ಫ್ರಮ್ ಟುಮಾರೋ, ಸೊ ಆಕ್ಚುಲಿ ನಂದು ನಾಳೆ ಸೇಮ್ ಟೈಮಿಗೆ BA 5th ಸೆಮ್ದವ್ರಿಗೆ ಕ್ಲಾಸ್ ಇದೆ. ಅವ್ರದ್ದು ನಿಮ್ಮದು ಹೆಂಗೆ ಕೊಡೋದು ಸಮಸ್ಯೆ ಆಗ್ತಾರ. ಯಾವಾಗ ಫ್ರೀ ಇದ್ರಿ ನೀವೇ, ಯಾವಾಗ ಫ್ರೀ ಇದ್ದೀರಿ? ಇಲ್ಲಿ ಕೇಳಿದಿಲ್ಲ, ಫ್ರೈಡೇ ಸ್ಯಾಟರ್ಡೆ ಆಕ್ಚುಲಿ ಮೇಡಮ್ದು ಇದೆ, ಅವ್ರದ್ದು ಪೀರಿಯಡ್ ನಾನು ತಗೊಳ್ಬೇಕಾಗಿತ್ತು. ಯಾಕಂದ್ರೆ ಅದೇ ಟೈಮಿಗೆ ನಂದು ಇದೆ, BA 5th ಸೆಮ್ದು ಇದೆ, ಸೇಮ್ ಟೈಮ್. ಮತ್ತೆ ಯಾವಾಗ ಫ್ರೀ ಸಿಗ್ತೀರಿ ನೀವು? ನಾಳೆ ನಾಡ್ದ ಫ್ರೈಡೇ ಸ್ಯಾಟರ್ಡೆ, ಐ ಥಿಂಕ್ ಸಾರಿ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ. ಯಾವಾಗ? ಗುರುವಾರ. ಇಲ್ಲಕ ಮತ್ತೆ ನಿಮ್ಮ ಸಿಲೆಬಸ್ ಮುಗುದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರ ಆಮೇಲೆ. ಓಕೆ, ಸೊ ನಾಳೆ ಒಂದು ಪೀರಿಯಡ್ ಕೇಳಿದಿಲ್ಲ, ನಾಳೆ ಒಂದು ಪೀರಿಯಡ್ ನಾನು ತಗೊಳ್ತೀನಿ. ಆಸ್ ಯೂಶುವಲ್ ನನ್ನ ರೆಗ್ಯುಲರ್ ಪೀರಿಯಡ್ ಇದೆ. ಸೊ ಪ್ರಾಬ್ಲಮ್ ಈಸ್ ಫಾರ್ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ. ಸೊ ಫ್ರೈಡೇ ಸ್ಯಾಟರ್ಡೆ ನನಗೆ ಸೇಮ್ ಟೈಮ್ಗೆ BA 5th ಸೆಮ್ ಕ್ಲಾಸ್ ಇದೆ, ದಟ್ ಈಸ್ ಫ್ರಮ್ 11 to 12. ನಾಳೆ ಐ ವಿಲ್ ಕಂಟಿನ್ಯೂ ಇಟ್. ಓಕೆ, ಸೊ ಮ್ಯಾಕ್ಸಿಮಮ್ ಆಸ್ ಏನಿದೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕವರ್ ಮಾಡಿಕೊಂಡು ಆಸ್ ಅರ್ಲಿ ಆಸ್ ಐ ವಿಲ್ ಫಿನಿಶ್ ಚಾಪ್ಟರ್ 4. ಅಧ್ಯಾಯ 4 ಆದಷ್ಟು ಬೇಗ ಮುಗಿಸ್ತೇನೆ. ಸೊ ಐ ಮೇ ರಿಕ್ವೈರ್ಡ್ ಅಟ್ ಲೀಸ್ಟ್ ಮಿನಿಮಮ್ 4 ಪೀರಿಯಡ್ಸ್, ಕನಿಷ್ಠ 4 ಪೀರಿಯಡಲ್ಲೇ ಮುಗಿಸ್ಬಿಡ್ತೇನೆ. ಓಕೆ, ಇದೊಂದು. ಆಮೇಲೆ ನೆಕ್ಸ್ಟ್ ವೀಕು 2 ಪೀರಿಯಡ್ ಸಿಗ್ತದೆ. ಸೊ ಮೇ ಬಿ ಅವಾಗ ಪೀರಿಯಡ್ ಸಿಗಲಿಲ್ಲ ಸಹ ನಾನು ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಸೊ ಐ ವಿಲ್ ಕಂಪ್ಲೀಟ್ ಯುವರ್ ಸಿಲೆಬಸ್. ಆ್ಯಂಡ್ ಆಲ್ಸೋ ಡೋಂಟ್ ವರಿ ಅಬೌಟ್ ಯುವರ್ ನೋಟ್ಸ್. ನಿಮ್ಗೆ ಏನಾದರೂ ಬುಕ್ಸ್ ಬೇಕಾದರೆ ಬಂದು ಕೇಳ್ಬೋದು, ಮನೆಗೆಲ್ಲ ಬರುವಾಗ ಫೋನ್ ತೊಗೊಂಬರಿ, ಫೋಟೋ ತಗೊಂಡು ಹೋಗ್ರಿ. Okay, so thank you one and all. I will close today's online and offline class. Thank you.